ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಾಡಬಾರ್ದದ್ದನ್ನು ಮಾಡಿ ಜೈಲು ಸೇರಿದ್ದಾರೆ. ದರ್ಶನ್ ನಿಜಕ್ಕೂ ತಪ್ಪು ಮಾಡಿದರೆ ಖಂಡಿತ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಅವರೇನು ಮಾಡಿದ ತಪ್ಪಿಗೆ ಶಿಕ್ಷೆಗೆ ಗುರಿಯಾಗ್ತಾರೆ. ಆದರೆ ಪಾಪಾರಿ ಅವರನ್ನು ನಂಬಿ ಕೋಟಿ ಕೋಟಿ ಬಂಡವಾಳ ಹಾಕಿದವರ ಕಥೆ ಏನು? ಡೆವಿಲ್ ಸಿನಿಮಾ ಅರ್ಧಕ್ಕೆ ನಿಲ್ಲುವಂತಾಗಿದೆ. ಸಿಂಧೂರ ಲಕ್ಷ್ಮಣ ಇನ್ನೂ ಸೆಟ್ಟೇರಿಲ್ಲ. ಹೀಗೆ ಹೆಚ್ಚು ಕಮ್ಮಿ 10 ರಿಂದ 15 ಸಿನಿಮಾಗಳಿಗೆ ದರ್ಶನ್ ಕಮಿಟ್ ಆಗಿದ್ರು. ದರ್ಶನ್ ನಂಬಿ ಪ್ರೊಡ್ಯೂಸರ್ಸ್ ಕೋಟಿ ಕೋಟಿ ಬಂಡವಾಳವನ್ನು ಸುರಿಯೋಕೆ ರೆಡಿಯಾಗಿದ್ದರು. ಕೋಟ್ಯಾಂತರ ರೂಪಾಯಿ ಅಡ್ವಾನ್ಸ್ ರೂಪದಲ್ಲಿ ದರ್ಶನ್ಗೆ ಕೊಟ್ಟಿದ್ದರು. ಆದರೆ ದರ್ಶನ್ ಜೈಲು ಸೇರಿರೋದ್ರಿಂದ ನಂಬಿದವರೆಲ್ಲ ತಲೆ ಮೇಲೆ ತಣ್ಣೀರು ಬಟ್ಟೆ ಹಾಕಿಕೊಳ್ಳಬೇಕಾಗಿದೆ. ಆದರೆ ಯಾರು ಎಷ್ಟು ದಿನ ಅಂತ ಕಾಯ್ತಾರೆ ಹೇಳಿ? ಸಾಲ ಸೂಲ ಮಾಡಿ ಬಂಡವಾಳ ಹಾಕಿದವರು ಲಾಭ ಇಲ್ಲದೆ ಇದ್ದರೂ ಕನಿಷ್ಠ ಹಸಲು ಸಂಪಾದಿಸಿಯಾದರೂ ನೆಮ್ಮದಿ ಕಾಣಬೇಕಲ್ವೇ? ಅದಕ್ಕಾಗಿ ಈಗ ದರ್ಶನ್ ನಂಬಿದ್ದ ಪ್ರೊಡ್ಯೂಸರ್ಸ್ ಎಲ್ಲ ಬೇರೆ ಬೇರೆ ಸ್ಟಾರ್ಗಳತ್ತ ಮುಖ ಮಾಡ್ತಾ ಇದ್ದಾರೆ. ಆ ಲಿಸ್ಟ್ನಲ್ಲಿ ಈಗ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಹೆಸರು ಮುಂಚೂಣಿಯಲ್ಲಿದೆ. ದರ್ಶನ್ ಪ್ರೊಡ್ಯೂಸರ್ ಸುದೀಪ್ ಅವರಿಂದ ಹೊಸ ಸಿನಿಮಾಗಳ ಮಾತುಕತೆಗೆ ಯೋಚಿಸ್ತಾ ಇದ್ದಾರೆ. ಸುದೀಪ್ ಯಾವುದೇ ಪಾತ್ರಕ್ಕೂ ಸೈ ಎನಿಸಿಕೊಳ್ಳಬಲ್ಲ ನಟ. ಹಾಕಿದ ಬಂಡವಾಳದ ಜೊತೆಗೆ ಲಾಭ ಬರೋದ್ರಲ್ಲೂ ನೋ ಡೌಟ್. ಹಾಗೂ ಸುದೀಪ್ ಇದ್ದರೆ ಆ ಸಿನಿಮಾವನ್ನು ಪ್ಯಾನ್ ಇಂಡಿಯಾ ಮಟ್ಟಕ್ಕೂ ಕೊಂಡೊಯ್ಯಬಹುದು ಅನ್ನೋದು ನಿರ್ಮಾಪಕರ ಲೆಕ್ಕಾಚಾರ. ಅಂತೆಯೇ ಡಾಲಿ ಧನಂಜಯ್ ಅವರ ಕಾಲ್ ಶೀಟ್ಗಾಗಿ ಒಂದಿಷ್ಟು ದರ್ಶನ್ ನಿರ್ಮಾಪಕರು ಕಾಯ್ತಾ ಇದ್ದಾರೆ. ಅಲ್ಲದೆ ಧ್ರುವ ಸರ್ಜಾ, ಯುವರಾಜ್ ಕುಮಾರ್, ಧನ್ವೀರ್ ಹೆಸರು ಕೂಡ ಈ ಪಟ್ಟಿಯಲ್ಲಿದೆ. ಈ ಬಗ್ಗೆ ನೀವೇನಂತೀರಾ? ಕಾಮೆಂಟ್ ಮಾಡಿ.